ಈ ವಿಡಿಯೋದಲ್ಲಿ ನಾನು 6ನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ 1 ಇತಿಹಾಸ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ ಈ ಅಧ್ಯಾಯವನ್ನ ಚರ್ಚಿಸಲಿದ್ದೇನೆ. ಇತಿಹಾಸ ಎಂದರೇನು? ಇತಿಹಾಸ ಅಂದ್ರ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದೇ ಇತಿಹಾಸ. ಇದು ಮನುಷ್ಯರು ನಡೆದು ಬಂದ ದಾರಿಯನ್ನ ಪರಿಚಯಿಸುತ್ತದೆ. ಇತಿಹಾಸ ಅಂದ್ರ ಈ ಹಿಂದೆ ನಡೆದು ಹೋದ ಸಂಗತಿಗಳನ್ನ ಕ್ರಮಬದ್ಧವಾಗಿ ಹೇಳುವುದು ಅಂತ ಹೇಳ್ತೀವಿ ನಾವು. ಇನ್ನ ಕತೆ ಮತ್ತು ಇತಿಹಾಸಕ್ಕೆ ಇರುವ ವ್ಯತ್ಯಾಸ ಏನು ಅಂತ ನೋಡೋದಾದ್ರ, ಕತೆ ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜನಿದ್ದ, ಅವನೊಂದು ಯುದ್ಧ ಮಾಡಿದ, ಈ ರೀತಿ ಹೇಳೋದು ಕತೆ. ಆದ್ರ ಇನ್ನ ಇತಿಹಾಸ ಅದೇ ಯಾವ ತರ ಹೇಳ್ತೀವಿ ಅಂದ್ರ ಸಾಮಾನ್ಯ ಶಕ ಪೂರ್ವ, ಈ ತರ ಅಂದ್ರ ಸಾಮಾನ್ಯ ಶಕ ಪೂರ್ವ ಅನ್ನಂಗಿದು 261ರಲ್ಲಿ ಪಾಟ್ಲಿಪುತ್ರದಲ್ಲಿ ಆಳುತ್ತಿದ್ದ ಅಶೋಕನೆಂಬ ರಾಜನು ಕಳಿಂಗ ರಾಜ್ಯದ ಮೇಲೆ ಯುದ್ಧ ಮಾಡಿದನು. ಈ ರೀತಿ ಹೇಳುವುದು ಇತಿಹಾಸ ಅಂತ ಹೇಳ್ತೀವಿ ನಾವು. ಅಂದ್ರೆ ಇತಿಹಾಸ ಏಕೆ ಬೇಕು? ಇತಿಹಾಸ ನಮ್ಗೆ ಹಿಂದೆ ನಮ್ಮ ಪೂರ್ವಜರು ವಿಜ್ಞಾನಿಗಳು ಏನೇನು ಸಾಧನೆ ಮಾಡಿದ್ರು ಅನ್ನೋ ತಿಳಿಯೋದಕ್ಕ ಇತಿಹಾಸ ಬೇಕು. ಅಂದ್ರೆ ಇತಿಹಾಸದಲ್ಲಿನ ನಮ್ಮ ಪೂರ್ವಿಕರ ತತ್ವಾದರ್ಶಗಳು, ವಿಚಾರಧಾರೆಗಳು ಮುಂದಿನ ತಲೆಮಾರುಗಳಿಗೆ ಮಾದರಿಯಾಗಿಯೂ ದಾರಿದೀಪವೂ ಆಗುತ್ತದೆ. ಅವರ ಶೌರ್ಯ, ಪರಾಕ್ರಮ ಮತ್ತು ತ್ಯಾಗ ಬಲಿದಾನಗಳು ನಂತರದ ಪೀಳಿಗೆಗೆ ಸ್ಫೂರ್ತಿಯೂ ಆಗುತ್ತದೆ. ಇಷ್ಟೇ ಅಲ್ಲದೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಪರಿಚಯಿಸುವ ಮೂಲಕ ಅಭಿಮಾನ ಮತ್ತು ಗೌರವವನ್ನ ಇತಿಹಾಸ ಮೂಡಿಸುತ್ತದೆ. ಅದಕ್ಕಾಗಿ ಇತಿಹಾಸ ನಮಗೆ ಬೇಕು. ಇತಿಹಾಸ ಯಾಕೆ ಬೇಕು ಅಂದ್ರ, ಹಿಂದೆ ನಮ್ಮ ಪೂರ್ವಿಕರು ವಿಜ್ಞಾನಿಗಳು, ತತ್ವಜ್ಞಾನಿಗಳು ಇನ್ನು ಅನೇಕರ ಸಾಧನೆಗಳನ್ನ ನೆನೆಯೋದಕ್ಕ, ನಮ್ಮ ಸಂಸ್ಕೃತಿಯನ್ನ ಮತ್ತು ಪರಂಪರೆಯನ್ನ ಮುಂದುವರ್ಸ್ಕೊಂಡು ಹೋಗೋದಕ್ಕ ಇತಿಹಾಸ ಏನು ಅಂತ ನಮಗ್ ಗೊತ್ತಿರ್ಬೇಕು. ಇನ್ನು ಇತಿಹಾಸವನ್ನ ಹೇಗೆ ರಚಿಸಬಹುದು ಎಂಬುದನ್ನ ಮೊಟ್ಟ ಮೊದಲು ತೋರಿಸಿಕೊಟ್ಟವರು ಗ್ರೀಕ್ ದೇಶದ ಹೆರೋಡೋಟಸ್. ಇವರು ಯಾವ ದೇಶದವರು? ಗ್ರೀಕ್ ದೇಶದವರು. ಆದ್ದರಿಂದ ಅವರನ್ನು ಇತಿಹಾಸದ ಪಿತಾಮಹ ಎಂದು ಕರೆಯಲಾಗುತ್ತದೆ. ಹೆರೋಡೋಟಸ್ರನ್ನ ಇತಿಹಾಸದ ಪಿತಾಮಹ ಅಂತ ಕರೀತಾರೆ. ಆಧಾರಗಳು. ಇತಿಹಾಸ ರಚಿಸುವವರನ್ನ ಇತಿಹಾಸಕಾರರು ಎನ್ನುತ್ತಾರೆ. ಇವರು ಇತಿಹಾಸವನ್ನ ನಿರ್ದಿಷ್ಟವಾಗಿ ಮತ್ತು ಖಚಿತವಾಗಿ ಹೇಳಲು ಸಾಕ್ಷ್ಯಾಧಾರಗಳನ್ನ ಬಳಸಿಕೊಳ್ಳುತ್ತಾರೆ. ಆದ್ದರಿಂದ ಆಧಾರವಿಲ್ಲದೆ ಇತಿಹಾಸವಿಲ್ಲ ಎಂದು ಹೇಳಲಾಗುವುದು. ಅಂದ್ರೆ ಇತಿಹಾಸ ರಚನೆ ಆಗೈತಿ ಅಂದ್ರೆ ಅದಕ್ಕೆ ಏನೋ ಒಂದು ಆಧಾರ ಇರುತ್ತಾ ಅಂತ. ಇತಿಹಾಸದ ಆಧಾರಗಳಲ್ಲಿ ಪ್ರಮುಖವಾಗಿ 2 ವಿಧಗಳಿವೆ. ಒಂದು ಸಾಹಿತ್ಯ ಆಧಾರಗಳು, 2 ಪುರಾತತ್ವ ಆಧಾರಗಳು. ಈಗ ಸಾಹಿತ್ಯ ಆಧಾರಗಳು ಅಂತಂದ್ರೆ ಏನಂತ ನೋಡಂದ್ರೆ, ಇತಿಹಾಸದ ಹಿನ್ನೆಲೆಯಲ್ಲಿ ಸಾಹಿತ್ಯ ಎಂದರೆ ಬರವಣಿಗೆ ಅಥವಾ ಬಾಯಿಯಿಂದ ಬಾಯಿಗೆ ಹರಿದು ಬಂದ ಸಂಗತಿಗಳು. ಇವುಗಳಲ್ಲಿ 2 ವಿಧ. ಅಂದ್ರ ಸಾಹಿತ್ಯ ಆಧಾರದೊಳಗನು 2 ವಿಧಗಳದವು. ಒಂದು ಲಿಖಿತ ಸಾಹಿತ್ಯ, 2 ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಮತ್ತು ವಿದೇಶೀಯ ಸಾಹಿತ್ಯಗಳಿಂದ ವಿಂಗಡಿಸಲಾಗುವುದು. ಲಿಖಿತ ಸಾಹಿತ್ಯದೊಳಗು ಮತ್ 2 ವಿಧಗಳದವು, ದೇಶೀಯ ಮತ್ತು ವಿದೇಶೀಯ ಸಾಹಿತ್ಯ ಅಂತಂದು. ಮೌಖಿಕ ಸಾಹಿತ್ಯವು ಜನಪದ ಗೀತೆ, ಕತೆ, ಲಾವಣಿ, ಐತಿಹ್ಯ ಮೊದಲಾದವುಗಳನ್ನ ಒಳಗೊಂಡಿರುತ್ತದೆ. ಲಿಖಿತ ಸಾಹಿತ್ಯ ರಚಿಸುವವರು ಅಕ್ಷರಸ್ಥರಾದರೆ, ಮೌಖಿಕ ಸಾಹಿತ್ಯ ರಚಿಸುವವರು ಅನಕ್ಷರಸ್ಥರಾಗಿರುತ್ತಾರೆ. ಮೌಖಿಕ ಅಂದ್ರ ನಾವು ಮಾತಾಡ್ತೀವಲ್ಲ, ಈ ತರ ಹಂಗ ನಡೆದಿತ್ತು ಹಿಂಗ್ ನಡೆದಿತ್ತು ಅಂತ ಹೇಳೋದು. ಈ ರೀತಿ ಮೌಖಿಕ ಸಾಹಿತ್ಯ ಅನಕ್ಷರಸ್ಥರಿಂದ
ಬಂದಿರುತ್ತ. ಲಿಖಿತ ಅಂದ್ರ ಬರೆದಿಟ್ಟಿರ್ತಾರ. ಪುರಾತತ್ವ ಆಧಾರಗಳು. ಇನ್ನ ಎರಡನೇದ್ದು ಪುರಾತತ್ವ ಆಧಾರಗಳು ಅಂತ ಹೇಳಿದ್ವಲ್ಲ, ನೋಡ್ರಿ. ಹಿಂದಿನ ಮಾನವರು ನಿರ್ಮಿಸಿದ ಮತ್ತು ಬಳಸಿದ ಭೌತಿಕ ವಸ್ತುಗಳ, ನೋಡ್ರಿ, ಭೌತಿಕ ವಸ್ತುಗಳ ಅವಶೇಷಗಳೇ ಪುರಾತತ್ವ ಆಧಾರಗಳು. ಭೂಮಿಯ ಒಳಗೆ ಹುದುಗಿ ಹೋಗಿರುವ ಅವಶೇಷಗಳನ್ನು ಉತ್ಖನನದ ಮೂಲಕ ಹೊರತೆಗೆಯಲಾಗುವುದು. ಪುರಾತತ್ವ ಆಧಾರಗಳ ವ್ಯಾಪ್ತಿಗೆ ಮಡಿಕೆ ಚೂರುಗಳು ಏನೇನ್ ಬರ್ತಾವ ಅಂದ್ರ ಮಡಿಕೆ ಚೂರುಗಳು, ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು ಮತ್ತಿತರ ಅವಶೇಷಗಳು ಒಳಪಡುತ್ತವೆ. ಪುರಾತತ್ವ ಆಧಾರಕ್ಕ ಇವೆಲ್ಲ ಒಳಪಡ್ತವೆ. ಏನು? ಮಡಿಕೆ ಚೂರು, ನಾಣ್ಯ, ಶಾಸನ, ಸ್ಮಾರಕ ಮತ್ತಿತರ ಅವಶೇಷಗಳು. ಇವನ್ ಹೆಂಗ್ ತೆಗಿತಾರ? ಉತ್ಖನನ ಮಾಡುವುದರ ಮೂಲಕ ತೆಗಿತಾರ. ಉತ್ಖನನ ಅಂದ್ರೆ ಏನು ಹಂಗಂದ್ರ, ಉತ್ಖನನ ಎಂದರೆ ಮಾನವನ ಪ್ರಾಚೀನ ಅವಶೇಷ ಅಥವಾ ಪಳೆಯುಳಿಕೆಗಳನ್ನ ಹೊರತೆಗೆಯಲು ನಡೆಸುವ ವೈಜ್ಞಾನಿಕವಾದ ಭೂ ಅಗೆತ. ಇದಕ್ಕೆ ಏನೇನ್ ಮಾಡ್ತಾರ? ಬ್ರಷ್, ಕರಣಿ, ಚಾಕು, ಮರದ ದಬ್ಬಗಳಂತಹ ಮೊನಚಾದ ಸಾಧನಗಳನ್ನ ಬಳಸಿ ನಿಧಾನವಾಗಿ ಮಣ್ಣಿನ ಪದರಗಳನ್ನ ಸರಿಸುತ್ತಾರೆ. ಆ ಮಣ್ಣಿನಲ್ಲಿ ಸಿಗುವ ಮಡಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು ಮುಂತಾದ ಅವಶೇಷಗಳನ್ನ ಹೊರತೆಗೆದು ಅಧ್ಯಯನಕ್ಕೆ ಒಳಪಡಿಸುತ್ತಾರೆ. ಇಲ್ಲಿ ಏನೇನ್ ಸಿಗ್ತಾವು? ಮಡಿಕೆ ಚೂರು, ನಾಣ್ಯ, ಮಣಿ, ಹರಳು, ಎಲುಬು, ಮುತ್ತು, ರತ್ನ ಅವು ಸಿಗ್ತಾವು. ಮತ್ ಇವ್ರು ಜಗಳ ಮಾಡ್ತಾರಂತ ಇಲ್ಲಿ ಕೊಟ್ಟಿಲ್ಲ ಸರ್. ಈಗ ಆಧಾರಗಳನ್ನ ಹೇಳಿದ್ವಲ್ಲ, ಅವನ್ನ ನೋಡ್ರಿ. ಇತಿಹಾಸದ ಆಧಾರದೊಳಗ ಸಾಹಿತ್ಯ ಆಧಾರಗಳು, ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರದೊಳಗ ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಸಾಹಿತ್ಯದೊಳಗ ದೇಶೀಯ ಸಾಹಿತ್ಯ, ವಿದೇಶಿಯ ಸಾಹಿತ್ಯ. ಮೌಖಿಕ ಸಾಹಿತ್ಯದೊಳಗೆ ಏನೇನ್ ಬಂದಿದ್ವು? ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳು, ಕಥೆಗಳು ಮುಂತಾದವು ಬಂದಿದ್ವು. ಅದ್ರೊಳಗ ಒಂದ್ 3 ತಗೊಂಡ್ರ ಅವರು. ಏನು? ಲಾವಣಿಗಳು, ಜನಪದ ಕಥೆಗಳು, ಐತಿಹ್ಯಗಳನ್ನ ತಗೊಂಡ್ರ. ಇನ್ನ ಪುರಾತತ್ವ ಆಧಾರಗಳೊಳಗ ನಾಣ್ಯಗಳು, ಸ್ಮಾರಕಗಳು, ಶಾಸನಗಳು, ಇತರ ಅವಶೇಷಗಳನ್ನ ತಗೊಂಡ್ರ. ಇಲ್ಲೇ ಅವುಗಳ ಚಿತ್ರ ಇದೆ ನೋಡಿ. ಇನ್ನ ಇತಿಹಾಸದಲ್ಲಿ ಕಾಲಗಣನೆ ಸಾಮಾನ್ಯ ಶಕ ವರ್ಷ. ಕಾಲಗಣನೆಯನ್ನ ಮಹತ್ವಪೂರ್ಣವಾದ ದಿನದಿಂದ ಆರಂಭಿಸಲಾಗುತ್ತದೆ. ಅಂತ ಕಾಲಗಣನೆಯನ್ನ ಶಕೆ ಎನ್ನುತ್ತೇವೆ. ಶಕ ಅಥವಾ ಶಕೆ ಎನ್ನುತ್ತೇವೆ. ಯೇಸು ಕ್ರಿಸ್ತರು ಬದುಕಿದ, ನೋಡ್ರಿ, ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ನೋಡ್ರಿ, ಸಾಮಾನ್ಯ ಶಕ ಯೇಸು ಕ್ರಿಸ್ತರು ಬದುಕಿದ ಕಾಲಾವಧಿಯ ನಿರ್ದಿಷ್ಟ ವರ್ಷದಿಂದ ಪ್ರಾರಂಭವಾಗುತ್ತದೆ. ವಿಜಯನಗರ ಸಾಮ್ರಾಜ್ಯವು ಸಾಮಾನ್ಯ ಶಕ 1336ರಲ್ಲಿ ಸ್ಥಾಪನೆಯಾಯಿತು ಎಂದರೆ ಅದು ಸ್ಥಾಪನೆಯಾಗಿ ಯೇಸುವಿನ ವರ್ಷದಿಂದ 1336 ವರ್ಷಗಳು ಕಳೆದಿವೆ ಎಂದು ಅರ್ಥ. ಇನ್ನ ಸಾಮಾನ್ಯ ಶಕೆಯನ್ನು ಅಷ್ಟ ಬಳಸ್ತಾರ ಅಂತ ಏನಲ್ಲ, ಬೇರೆ ಬೇರೆ ಶಕೆಗಳನ್ನು ಬಳಸ್ತಾರ. ಅವು ಯಾವ್ಯಾವ ಅಂದ್ರ ಸಹಾಲಿವಾನ ಶಕೆ, ಗುಪ್ತ ಶಕೆ, ವಿಕ್ರಮ ಶಕೆ, ಹಿಜರಾ, ಇನ್ನು ಮುಂತಾದ ಶಕೆಗಳಿವೆ. ಸಾಮಾನ್ಯವಾಗಿ ಈಗ ಇತಿಹಾಸ ನಿರೂಪಣೆಯಲ್ಲಿ ಸಾಮಾನ್ಯ ಶಕ ಅಥವಾ ಸಾಮಾನ್ಯ ಶಕೆ ಎಂಬುದು ರೂಢಿಯಲ್ಲಿದೆ. ಒಂದು ಶತಮಾನ ಅಂತಂದ್ರ 100 ವರ್ಷಗಳು. ನಾವು ಸಾಮಾನ್ಯ ಶಕ 21ನೇ ಶತಮಾನದವರು ಅಂದ್ರ 2021ರಿಂದ ಸಾಮಾನ್ಯ ಶಕ 2021ರಿಂದ ಸಾಮಾನ್ಯ ಶಕ 2100 ವರ್ಷಗಳವರೆಗೆ ಬರುತ್ತಿದೆ 21ನೇ ಶತಮಾನ. ಇನ್ನ ಯೇಸುವಿನ ಬದುಕಿನ ಕಾಲಾವಧಿಯ ನಿರ್ದಿಷ್ಟ ವರ್ಷ ಇಲ್ಲಿ ನೋಡ್ರಿ 0 ಅಂತ. ಈ ಕಡೆ ಹೋದ್ರ ಸಾಮಾನ್ಯ ಶಕ ಪೂರ್ವ ಆಗತ್ತ 100 ವರ್ಷ. 1ನೇ ಶತಮಾನ ಅಂದ್ರ 100 ವರ್ಷದವರೆಗೆ, 2ನೇ ಶತಮಾನ 200, 3ನೇ ಶತಮಾನ 300 ಅಂದ್ರ 100 ವರ್ಷ. ಹಿಂಗ ಡಿಕ್ರೀಸಿಂಗ್ ಆರ್ಡರ್ದೊಳಗ ಹೊಂಟೈತಿ. ಅಂದ್ರೆ ಈ ಕಡೆ ಎಡಗಡೆ ನಾವು ಋಣ ಚಿಹ್ನೆ, ಬಲಗಡೆ ಧನ ಚಿಹ್ನೆ ಅಂತ ತಗೊಂತಿದ್ವಲ್ಲ, ಆತರ. ಸಾಮಾನ್ಯ ಶಕ ನೋಡ್ರಿ 100 ವರ್ಷ 1ನೇ ಶತಮಾನ, 2ನೇ ಶತಮಾನ, 3ನೇ ಶತಮಾನ. 100 ವರ್ಷ, 200 ವರ್ಷ, 300 ವರ್ಷ.
ಇದು ಪಾಸಿಟಿವ್ ಸೈಡ್, ಇದು ನೆಗೆಟಿವ್ ಸೈಡ್. ಪೂರ್ವ, ಸಾಮಾನ್ಯ ಶಕ ಪೂರ್ವ, ಸಾಮಾನ್ಯ ಶಕ. ಇನ್ನು ಇಸವಿಗಳು ಮಾನವನ ಪ್ರಗತಿಯನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುತ್ತವೆ. ಯಾವ್ಯಾವ ಕಾಲದೊಳಗೆ ಏನೇನಾಗೈತಿ ಅನ್ನೋದನ್ನ ಅರ್ಥ ಮಾಡ್ಕೊಳಕ ಇಸವಿಗಳು ಸಹಾಯ ಮಾಡ್ತವೆ. ಘಟನೆಗಳು ನಡೆದ ಕಾಲಕ್ರಮವನ್ನ ತಿಳಿಸುವುದೇ ಇಸವಿಗಳನ್ನ ಸೂಚಿಸುವ ಉದ್ದೇಶವಾಗಿದೆ. ಇಸವಿಗಳನ್ನ ಕಂಠಪಾಠ ಮಾಡುವುದಕ್ಕಾಗಿ ಮಾತ್ರವೇ ಹೇಳಲಾಗಿಲ್ಲ. ಹೌದು. ಇನ್ನ ಆರಂಭಿಕ ಸಮಾಜ ನೋಡ್ರಿ. ಸಾಮಾನ್ಯವಾಗಿ ಇತಿಹಾಸವನ್ನ 3 ಪ್ರಧಾನ ಕಾಲಗಳಾಗಿ ವರ್ಗೀಕರಿಸಿಕೊಳ್ಳಬಹುದು. ಎಷ್ಟು? 3. ಅವು ಯಾವ್ಯಾವಂದ್ರ ಪ್ರಾಗೈತಿಕ ಪ್ರಾಗೈತಿಹಾಸಿಕ ಕಾಲ, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಹೇಳ್ತಾರೆ ಇಂಗ್ಲಿಷ್ನಾಗ. ಎರಡನೇದು ಪೂರ್ವಭಾವಿ ಇತಿಹಾಸ ಕಾಲ, ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್. ಮೂರನೇದು ಇತಿಹಾಸ ಕಾಲ, ಹಿಸ್ಟಾರಿಕ್ ಪೀರಿಯಡ್, ಪ್ರೀ ಪ್ರೋಟೋ ಹಿಸ್ಟಾರಿಕ್. ನೋಡ್ರಿ, ಇನ್ನೊಂದು ಸರಿ ಹೇಳ್ತೀನಿ. 3 ಪ್ರಧಾನ ಕಾಲಗಳಾಗಿ ವಿಂಗಡಣೆ ಮಾಡ್ರ. ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಐತಿಹಾಸಿಕ ಕಾಲ, ಐತಿಹಾಸಿಕ ಕಾಲ. ಇತಿಹಾಸ ಕಾಲ, ಪ್ರಾಗೈತಿಹಾಸಿಕ ಕಾಲ, ಪೂರ್ವಭಾವಿ ಇತಿಹಾಸ ಕಾಲ, ಇತಿಹಾಸ ಕಾಲ. ನೋಡ್ರಿ, ಮಾನವರು ಇತಿಹಾಸದಲ್ಲಿ ಪ್ರಾಗೈತಿಹಾಸಿಕ ಕಾಲವೇ 99.9% ಕಾಲಾವಧಿಯನ್ನ ಒಳಗೊಂಡಿದೆ. ಆದರೆ ಆ ಕಾಲದ ಕುರಿತು ಅಧ್ಯಯನ ಮಾಡಲು ಇರುವ ಆಧಾರಗಳು ಬಹಳ ಕಡಿಮೆ. ಆದ್ದರಿಂದ ಇತಿಹಾಸದಲ್ಲಿ ಪ್ರಾಗೈತಿಹಾಸಕ್ಕೆ ಕೊಟ್ಟಿರುವ ಸ್ಥಳಾವಕಾಶವು ಕಡಿಮೆ ಆಗಿದೆ. ಮೇಲಿನ 3 ಕಾಲಗಳನ್ನು ವರ್ಗೀಕರಿಸಲು ಬಳಸುವ ಮಾನದಂಡವೇ ಅಕ್ಷರ ಜ್ಞಾನವಾಗಿದೆ. ಏನು ಅಕ್ಷರ ಜ್ಞಾನ ಇತ್ತಂದ್ರ ಅದರ ಆಧಾರದ ಮೇಲೆ 3 ಇತಿಹಾಸಗಳನ್ನ ಮಾಡ್ಯಾರ. ಈಗ ಅಕ್ಷರ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನ ಪ್ರಾಗೈತಿಹಾಸಿಕ ಕಾಲ ಅಂತ ಹೇಳ್ತಾರ. ಉದಾಹರಣೆ ಶಿಲಾಯುಗಗಳು. ಇನ್ನ ಯಾವೊಂದು ಕಾಲದಲ್ಲಿ ಅಕ್ಷರ ತಿಳುವಳಿಕೆ ಇದ್ದು ಅವುಗಳನ್ನು ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ, ಅಕ್ಷರಗಳ ಜ್ಞಾನ ಐತಿ, ಓದಲು ಸಾಧ್ಯವಾಗಿಲ್ಲ, ಅವುಗಳನ್ನ ಇಂದು ಓದಲು ಸಾಧ್ಯವಾಗಿಲ್ಲದಿದ್ದರೆ ಆ ಕಾಲಘಟ್ಟವನ್ನ ಪೂರ್ವಭಾವಿ ಇತಿಹಾಸ ಕಾಲ ಎಂದು ಕರೆಯಲಾಗುವುದು. ಉದಾಹರಣೆ ಹರಪ್ಪ ನಾಗರಿಕತೆ. ಈಗ ಹರಪ್ಪ ನಾಗರಿಕತೆಯಲ್ಲಿ ಬರೆದಂತ ಗ್ರಂಥಗಳು ಸಿಗ್ತಾವ. ಈಗಿನ ಬಹಳಷ್ಟು ಜನರಿಗೆ ಅದ್ರ ಜ್ಞಾನ ಇರಂಗಿಲ್ಲ, ಅದನ್ನ ಹೆಂಗ್ ಓದ್ಬೇಕು ಅನ್ನೋದು ಗೊತ್ತಿರಂಗಿಲ್ಲ. ಅದಕ್ಕೆ ಈ ಕಾಲಘಟ್ಟವನ್ನ ಪೂರ್ವಭಾವಿ ಇತಿಹಾಸ ಕಾಲ ಅಂತ ಹೇಳ್ತಾರ. ಇನ್ನ ಯಾವ ಕಾಲಘಟ್ಟದಲ್ಲಿ ಅಕ್ಷರ ಪರಿಚಯವಿರುವುದೋ ಮತ್ತು ಅಕ್ಷರಗಳನ್ನು ಇಂದು ಓದಲಾಗುವುದೋ ಆ ಕಾಲವನ್ನ ಇತಿಹಾಸ ಕಾಲ ಎಂದು ಕರೆಯಲಾಗುವುದು. ಜೀವ ವಿಕಾಸದ ಹಾದಿಯಲ್ಲಿ ಮೊದಲು ಏಕಕೋಶಗಳು, ನಂತರ ಮೃದ್ವಂಗಿಗಳು, ಮೀನು, ಸಸ್ಯ, ಕೀಟ, ಉಭಯವಾಸಿ, ರೆಕ್ಕೆಯುಳ್ಳ ಕೀಟ, ಸರೀಸೃಪ, ಪಕ್ಷಿಗಳು, ಸಸ್ತನಿಗಳು, ಹೂ ಬಿಡುವ ಸಸ್ಯ, ಹುಲ್ಲು, ವಾನರ, ದ್ವೀಪಗಳು ವಿಕಾಸ ಹೊಂದಿದವು. ಈ ರೀತಿಯಾಗಿ ವಿಕಾಸ ಹೊಂದಿದವು ಅಂತ ಹೇಳ್ತೀವಿ. ಇನ್ನು ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳಿವೆ. ಯಾವ್ಯಾವುದು? ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ನೋಡ್ರಿ, ಮೊದ್ಲಿಗೆ 3 ಬರ್ತವು, ಅದ್ರೊಳಗ 1ನೇದ್ರೊಳಗ 3 ಅದಾವು. ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂತ ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ವಿಧಗಳು. ಇನ್ನು ಹಳೆ ಶಿಲಾಯುಗ ಅಂದ್ರೆ ಏನು ಅಂತ ನೋಡ್ರಿ. ಈ ಕಾಲವು ಮಾನವರ ಇತಿಹಾಸದ ಆರಂಭಿಕ ಪುರಾತತ್ವಿಕ ಹಂತವಾಗಿದೆ. ಆರ್ಕಿಯೋಲಾಜಿಕಲ್. ಪುರಾತತ್ವಿಕ ಅಂದ್ರ ಆರ್ಕಿಯೋಲಾಜಿಕಲ್. ಈ ಕಾಲದ ಮಾನವರು ಹಣ್ಣು, ಹಂಪಲು, ಗೆಡ್ಡೆ ಗೆಣಸುಗಳನ್ನ ತಿಂದು ಬದುಕುತ್ತಿದ್ದರು. ಏನೇನು? ಹಣ್ಣು, ಹಂಪಲು, ಗೆಡ್ಡೆ ಗೆಣಸು ತಿಂತಿದ್ರು.
ಅಲೆಮಾರಿಗಳಾಗಿದ್ದ ಇವರು ಆಹಾರವನ್ನು ಅರಸುತ್ತಾ ಗವಿಗಳಲ್ಲಿ ಕಲ್ಲಾಸರೆಗಳಲ್ಲಿ ವಾಸಿಸುತ್ತಿದ್ದರು. ಹೆರೆಚಕ್ಕೆ, ಚಾಕು ನೋಡ್ರಿ, ಹೆರೆಚಕ್ಕೆ, ಚಾಕು, ಕಲ್ಲುಳಿ, ಮೊನೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳನ್ನ ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ಳುತ್ತಿದ್ದರು. ಎಲ್ಲಿಂದ್ರ? ಬೆಣಚು ಕಲ್ಲುಗಳಿಂದ ತಯಾರಿಸಿಕೊಳ್ತಿದ್ರು ಇವರು. ನೋಡ್ರಿ, ಇಲ್ಲದೋ ಬೆಣಚು ಕಲ್ಲಿನಿಂದ ಮಾಡ್ಯಾರ. ಎಲೆ ಮತ್ತು ತೊಗಟೆಗಳನ್ನ ಹೊದಿಕೆಯಾಗಿ ಬಳಸುತ್ತಿದ್ದರು. ಎಲ್ಲಾ ಕಾಲಗಳಲ್ಲಿಯೂ ಹಣ್ಣು ಹಂಪಲು, ಗೆಡ್ಡೆ ಗೆಣಸು ದೊರಕುತ್ತಿರಲಿಲ್ಲ. ಹಳೆಯ ಶಿಲಾಯುಗದ ಕೊನೆಯ ಘಟ್ಟದಲ್ಲಿ ಆಹಾರಕ್ಕಾಗಿ ಬೇಟೆಯಾಡುವುದು ಮತ್ತು ಮೀನು ಹಿಡಿಯುವುದನ್ನ ಕಲಿತರು. ಈ ಹಳೆಯ ಶಿಲಾಯುಗ ಮುಗ್ಯಾಕ್ ಬಂದೈತಿ ಅನ್ನೋದ್ರೊಳಗ ಮೀನು ಹಿಡಿದು ಕಲಿತರು. ಮೊದಲ ಬಾರಿಗೆ ಬೆಂಕಿಯ ಪರಿಚಯವಾಯಿತು. ನೋಡ್ರಿ, ಹಳೆಯ ಶಿಲಾಯುಗದೊಳಗ ಮೊದಲ ಬಾರಿಗೆ ಬೆಂಕಿಯ ಪರಿಚಯ ಆಗೈತಿ. ಹಳೆಯ ಶಿಲಾಯುಗದ ಪ್ರಮುಖ ನೆಲೆಗಳೆಂದರೆ ಮಧ್ಯಪ್ರದೇಶದ ಬೋಲಾನ್ ಕಣಿವೆ, ಕರ್ನಾಟಕದ ಹುಣಸಗಿ ಮತ್ತು ಬೈಜ್ಪಾಳ್ ಪ್ರದೇಶ, ಆಂಧ್ರ ಪ್ರದೇಶದ ಕರ್ನೂಲ್, ಅಮರಾವತಿ, ತಮಿಳುನಾಡಿನ ಅತ್ತಿರಂಪಕ್ಕಂ ಮೊದಲಾದವುಗಳು. ಸಾಮಾನ್ಯವಾಗಿ ಹಳೆಯ ಶಿಲಾಯುಗದ ಕಾಲವನ್ನ 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ಗುರುತಿಸಲಾಗುತ್ತದೆ. ನೋಡ್ರಿ, 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ. ನೀವು ಮುಂದಿನ ತರಗತಿಯೊಳಗ ಅಂದ್ರ ಇನ್ನು ಹೈಯರ್ ಕ್ಲಾಸ್ನೊಳಗೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಕಲಿತೀರಿ. ಈಗ ಸ್ವಲ್ಪ ಬೇಸಿಕ್ ನೋಡ್ಕೊಂಡಿರಿ. ಮಧ್ಯಶಿಲಾಯುಗ, ಇದಕ್ಕ ಮೆಸೋಲಿಥಿಕ್ ಏಜ್ ಅಂತ ಹೇಳ್ತಾರ. ಮಧ್ಯಶಿಲಾಯುಗ, ಮೆಸೋಲಿಥಿಕ್ ಏಜ್. ಇಲ್ಲೇ ಹಳೆಯ ಶಿಲಾಯುಗ, ಎರಡನೇದು ಮಧ್ಯಶಿಲಾಯುಗ. ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ಆದ್ದರಿಂದ ಇದನ್ನು ಮಧ್ಯಶಿಲಾಯುಗ ಎಂದು ಕರೆಯಲಾಗುವುದು. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನ ಬಳಸಲಾರಂಭಿಸಿದರು. ಇಲ್ಲೇ ಕೌಶಲ್ಯಭರಿತ ಕಿರು ಉಪಕರಣಗಳು ಬಂದು ಆಗ್ಲೇ. ಆದ್ದರಿಂದ ನೋಡ್ರಿ, ಯಾಕ ಸಣ್ಣ ಸಣ್ಣ ಉಪಕರಣ ಬಳಸಕ್ ಕುಂತ್ರಲ್ಲ, ಆದ್ದರಿಂದ ಈ ಕಾಲವನ್ನ ಸೂಕ್ಷ್ಮ ಶಿಲಾಯುಗ, ಮೈಕ್ರೋಲಿಥಿಕ್ ಏಜ್ ಎಂದು ಕರೆಯಲಾಗುವುದು. ಈ ಕಿರು ಆಯುಧಗಳನ್ನ ಬಾಣದ ತುದಿಗೆ ಅಥವಾ ಕಟ್ಟಿಗೆ ತುದಿಗೆ ಸಿಕ್ಕಿಸಿ ಬರ್ಚಿಯಂತೆ ಬಳಸಿ ಬೇಟೆಯಾಡುತ್ತಿದ್ದರು. ಕಾಡು ಧಾನ್ಯಗಳನ್ನ ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರೆಯುತ್ತಿರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು. ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡು ಬದುಕುಳಿದ ಪ್ರಾಣಿ ಅಥವಾ ದೊರೆತ ಮರಿಗಳನ್ನ ತಂದು ತಮ್ಮೊಟ್ಟಿಗೆ ಸಾಕುವುದು. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತು ಕಾಲದ ಆಹಾರಗಳಾಗಿ ಬಳಕೆ ಆಗುತ್ತಿದ್ದವು. ಇದು ನಿಧಾನವಾಗಿ ಏನಾಯ್ತು ಅಂದ್ರೆ ಪಶುಪಾಲನೆ ಆಗಿ ಚಾಲನೆ ಕೊಟ್ಟಿತ್ತು, ಪಶುಪಾಲನೆಯಾಗಿ ಮಾರ್ಪಾಡಾಯ್ತು. ಮಧ್ಯಶಿಲಾಯುಗದ ಮಾನವರು ತಮ್ಮ ಮತ್ತು ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಅಲೆದಾಟ ಹಿಂದೂ ಇತ್ತು, ಹಳೆಯ ಶಿಲಾಯುಗಗಳು ಇತ್ತು, ಮಧ್ಯಶಿಲಾಯುಗದೊಳಗೂ ಐತಿ. ಬಿಡುವಿನ ವೇಳೆಯಲ್ಲಿ ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನ ಬಿಡಿಸುತ್ತಿದ್ದರು. ನೋಡ್ರಿ, ಇಲ್ಲಿ ಆಗ್ಲೇ ಕಲೆ ಸ್ಟಾರ್ಟ್ ಆಗೈತಿ. ಬೀಡು ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನ ಬಿಡಿಸುತ್ತಿದ್ದರು. ಪ್ರಾಣಿಗಳ ಚರ್ಮಗಳನ್ನ ತಮ್ಮ ಮೇಲೊದಿಕೆಗಳಾಗಿ ಬಳಸುತ್ತಿದ್ದರು. ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತ್ತು. ಆ ಹಳೆಯ ಶಿಲಾಯುಗದೊಳಗ ಬೆಂಕಿ ಪರಿಚಯ ಆಯ್ತು, ಇಲ್ಲೇ ಚೆನ್ನಾಗೇ ಇತ್ತು ಮಧ್ಯಶಿಲಾಯುಗದೊಳಗ. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಅಂಬೇಡ್ಕ, ಆದಮ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಕನಹಳ್ಳಿ, ರಾಜಸ್ಥಾನದ ಬಾಗೋರ್, ಗಣೇಶ್ವರ್, ಪಶ್ಚಿಮ ಬಂಗಾಳದ ಬೀರ್ಬಾನ್ಪುರ್, ಆಂಧ್ರ ಪ್ರದೇಶದ ವಾನ್ ಪಸಾರಿ, ಉತ್ತರ ಪ್ರದೇಶದ ಸರಾಯ್ ನಹರ್ ರಾಯ್, ಮಹಾದಯ್ ಮುಂತಾದವು ಪ್ರಮುಖವಾಗಿವೆ. ಮಧ್ಯಶಿಲಾಯುಗದ ಕಾಲವು ಇಂದಿಗೆ
12,000 ವರ್ಷಗಳಿಂದ, ಅಂದ್ರ ಅಲ್ಲಿ 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ಅಂತ ಹೇಳಿದ್ವಿ ಹಳೆಯ ಶಿಲಾಯುಗದನ್ನ. ಇಲ್ಲೇ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತ್ತೆಂದು ಸಾಮಾನ್ಯವಾಗಿ ಗುರುತಿಸುವುದುಂಟು. ಓಕೆ, ಇನ್ನ ನವಶಿಲಾಯುಗ ಬಂತು. ಮಧ್ಯಶಿಲಾಯುಗ ಮುಗಿದ ನಂತರ ನವಶಿಲಾಯುಗ. ಮಧ್ಯಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರಿಂದ ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನ ಬಿಟ್ಟು ನವಶಿಲಾಯುಗದಲ್ಲಿ ಆಹಾರ ಉತ್ಪಾದನೆಗೆ ಮುಂದಾದರು. ಏನು, ಜನರು ಅಲಿಯುವುದನ್ನು ಬಿಟ್ಟು ಏನು ಆಹಾರ ಉತ್ಪಾದನೆಗೆ ಮುಂದಾದರು. ಆಹಾರ ಬೆಳೆಯೋದಕ್ಕ ಸ್ಟಾರ್ಟ್ ಮಾಡಿದ್ರು. ಎಲ್ಲೆಲ್ಲಿ ಬೆಳೀತಿದ್ರು ಅಂದ್ರ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನ ಆರಂಭಿಸಿದರು. ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನ ಆರಂಭ ಮಾಡಿದ್ರು ಇವರು. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನ ಮತ್ತು ಅವರ ಪಶುಗಳಿಗೆ ಮೇವನ್ನ ಪೂರೈಸಿತು. ಆದ್ದರಿಂದ ಅಲೆಮಾರಿ ಬದುಕನ್ನ ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು. ಮಧ್ಯಶಿಲಾಯುಗದೊಳಗ, ಹಳೆಯ ಶಿಲಾಯುಗದೊಳಗ ಬರೇ ಅಲ್ದಾಡ್ತಾ ಇದ್ರು, ಅಲ್ಲೇ ಇಲ್ಲೇ ಇಲ್ಲೇ ಅಲ್ಲೇ ಅಂತಂದು. ಆದ್ರೆ ಇಲ್ಲೇ ಒಂದ್ ಕಡೆ ಅಲೆಮಾರಿ ಬದುಕನ್ನ ತೊರೆದು ಒಂದ್ ಕಡೆ ಸ್ಟಾರ್ಟ್ ಮಾಡಿದ್ರು. ಹೀಗೆ ಕೃಷಿಯು ಸಂಸ್ಕೃತಿ ಮತ್ತು ನಾಗರಿಕತೆಗಳ ಉದಯಕ್ಕೆ ಹೆಜ್ಜೆ ಆಯಿತು. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ನೋಡ್ರಿ, ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ. ಓಕೆ, ಇಲ್ಲಿಯ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನ ನಿರ್ಮಿಸಿದರೆ, ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನ, ಎಲ್ಲಿಯವರು ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನ ನಿರ್ಮಿಸಿಕೊಂಡಿದ್ದರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನ ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಿಕೆ ಮಾಡುವ ವಿಧಾನ ಕಂಡುಕೊಂಡರು. ನೋಡ್ರಿ, ಮಣ್ಣಿನ ಮಡಿಕೆನೂ ಮಾಡಾಕುಂತ್ರು, ಕೃಷಿ ಮಾಡಾಕುಂತ್ರು, ಮಣ್ಣಿನ ಮಡಿಕೆ ಮಾಡಾಕುಂತ್ರು. ಅಲ್ಲದೆ ಹರಿಯುವ, ಕಟ್ಟುವ, ಬೀಸುವ ಸಾಧನಗಳನ್ನ ಬಳಕೆಗೆ ತಂದರು. ಹೆರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನ ಬಳಕೆಗೆ ತಂದರು. ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ಮತ್ತು ವೈವಿಧ್ಯಮಯ ಮಡಿಕೆ ತಯಾರಿಕೆ ಸಾಧ್ಯವಾಯಿತು. ಇಲ್ಲಿ ಬಹಳ ನವಶಿಲಾಯುಗದೊಳಗ ಮಾನವರು ಒಂಥರ ಮುಂದುವರೆದ. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನ ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸುತ್ತಿದ್ದರು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿಯ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ಇಲ್ಲೇ ಬಳ್ಳಾರಿ ಸಮೀಪ. ವಿಶೇಷವಾಗಿ ಕೈಗೊಡಲಿ, ಮೂಳೆಗಳಿಂದ ತಯಾರಿಸಿದ ಆಯುಧಗಳನ್ನ ಬಳಸುತ್ತಿದ್ದರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ ನರಸೀಪುರ, ಉತ್ನೂರು, ಬಿಹಾರದ ಚಿರಾನ್ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡು ಬಂದಿವೆ. ಸಾಮಾನ್ಯವಾಗಿ ಇದರ ಕಾಲವನ್ನ ಇಂದಿಗೆ 9,000 ವರ್ಷದಿಂದ 5,000 ವರ್ಷಗಳವರೆಗೆ ಎಂದು ಗುರುತಿಸಲಾಗಿದೆ. ನೋಡ್ರಿ, ಹಳೆ ಶಿಲಾಯುಗ 5,00,000 ವರ್ಷಗಳಿಂದ 12,000 ವರ್ಷಗಳವರೆಗೆ ಅಂತ ಇತ್ತು. ನೆಕ್ಸ್ಟ್ ಮಧ್ಯ ಶಿಲಾಯುಗ 12,000ದಿಂದ 9,000ದವರೆಗೆ ಇತ್ತು. ಇದು 9,000ದಿಂದ 5 ವರ್ಷದವರೆಗೆ ಬಂತು. ಇಲ್ಲಿ ನೋಡ್ರಿ, ಭಾರತದಲ್ಲಿ ಶಿಲಾಯುಗದ ನೆಲೆಗಳು. ಬುರ್ಜ್ ಭೂಮ್ ಅಂತಂದ್ವಲ್ಲ, ಇಲ್ಲ ಇದು ನೋಡ್ರಿ, ಬುರ್ಜ್ ಭೂಮ್, ಮೆಹರ್ಗರ್, ಗಣೇಶ್ವರ್, ಬಾಗೋರ್, ಜಿರಾನ್, ಬಿಂಬೆಟ್ಕ, ನೋಡ್ರಿ, ಹುಣಸ್ಗಿ, ಬೇಚ್ಬಾಳ್, ಕನಗಿನಹಳ್ಳ, ಕರ್ನೂಲು, ಬ್ರಹ್ಮಗಿರಿ, ಬನಹಳ್ಳಿ, ಟಿ ನರಸೀಪುರ, ಅತ್ತೀರಂ, ಪಕ್ಕಂ. ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ ಅಂದ್ರ ಇಲ್ಲಿ ನೋಡ್ರಿ, ಬ್ಲೂ,
ಹಳೆ ಶಿಲಾಯುಗ, ರೆಡ್ ಮಧ್ಯಶಿಲಾಯುಗ, ಗ್ರೀನ್ ನವಶಿಲಾಯುಗ ಅಂತ ತೋರಿಸ್ಯಾರ ಇಲ್ಲಿ. ಸರಿ, ಲೋಹಗಳ ಯುಗ. ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಯಿತು. ಅಂದ್ರ ನವಶಿಲಾಯುಗದ ಕೊನೆಯ ಕಾಲಕ್ಕೆ ಲೋಹಗಳ ಬಳಕೆ ಆರಂಭವಾಗಿತ್ತು. ಮೊದಲು ಮಾನವರು ಬಳಸಿದ ಲೋಹ ತಾಮ್ರ. ಮೊದಲು ಬಾರಿಗೆ ಮಾನವರು ಬಳಸಿದ ಲೋಹ ಯಾವುದಂದ್ರೆ ತಾಮ್ರ. ತಾಮ್ರಕ್ಕೆ ತವರವನ್ನ ಸೇರಿಸಿ ಕಂಚು ಉತ್ಪಾದಿಸುವುದನ್ನ ಕಲಿತರು. ಕಂಚು ತಾಮ್ರಕ್ಕಿಂತ ಗಡುಸಾದ ಒಂದು ಮಿಶ್ರಲೋಹ. ತಾಮ್ರ ಮತ್ತು ಕಂಚಿನ ಶಿಲಾಯುಗ. ತಾಮ್ರ ಮತ್ತು ಕಂಚಿನ ಶಿಲಾಯುಗನ ಬಂತು. ತಾಮ್ರ ಮತ್ತು ಕಂಚಿನ ಆಯುಧಗಳ ಪ್ರಮಾಣ ಅತ್ಯಲ್ಪವಾದ್ದರಿಂದ ಅವುಗಳ ಜೊತೆಯಲ್ಲಿ ಶಿಲಾಯುಧಗಳು ಮುಂದುವರಿದವು. ಆದ್ದರಿಂದ ಈ ಕಾಲವನ್ನು ತಾಮ್ರ ಮತ್ತು ಕಂಚಿನ ಶಿಲಾಯುಗ ಎಂದು ಕರೆಯಲಾಗುವುದು. ಇದು 500 ವರ್ಷಗಳಿಂದೀಚೆಗೆ ಕಂಡು ಬಂದಿದೆ. ಕೃಷಿ ಮತ್ತು ಪಶುಪಾಲನೆ ಪ್ರಧಾನ ಉದ್ಯೋಗವಾಗಿತ್ತು. ಚಕ್ರಗಳಿಂದ ಮಾಡಿದ ಅಲಂಕೃತ ಮಡಿಕೆ ಈ ಕಾಲದಲ್ಲಿ ಕಂಡು ಬರುತ್ತವೆ. ನೋಡ್ರಿ, ಈ ಕಾಲದೊಳಗ ಚಕ್ರದಿಂದ ಮಾಡಿದ ಅಲಂಕೃತ ಮಡಿಕೆ ಕಂಡು ಬರ್ತಾವ. ತಾಮ್ರದ ಉಪಕರಣಗಳು, ಆಭರಣಗಳು ದೊರಕಿವೆ. ಭೂಮಿಯನ್ನ ಆಳವಾಗಿ ಉಳಲು ಮತ್ತು ಅರಣ್ಯ ಕಡಿದು ಕೃಷಿ ಭೂಮಿಯಾಗಿ ಪರಿವರ್ತಿಸಲು ಕಂಚಿನ ಉಪಕರಣಗಳು ನೆರವಾದವು. ಇದರಿಂದ ಏನಾಯ್ತು ಅಂದ್ರ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಕಂಡು ಬಂದಿತು. ಅಂದ್ರೆ ಭೂಮಿಯನ್ನ ಚೂಪಾದ ವಸ್ತುಗಳಿಂದ ಕಡಿದು ಸಾಫ್ ಮಾಡಿ ಹೆಚ್ಚಿಗೆ ಭೂಮಿ ತಗೊಂಡು ಹೆಚ್ಚೆಚ್ಚಾಗಿ ಬೆಳೆಯಾಕ ಸ್ಟಾರ್ಟ್ ಮಾಡಿದ್ರು. ಆದ್ರಿಂದ ಆಹಾರ ಪದಾರ್ಥಗಳ ಉತ್ಪಾದನೆಯಲ್ಲಿ ಹೆಚ್ಚುವರಿ ಕಂಡು ಬಂತು. ಇನ್ನ ಕಬ್ಬಿಣ ಯುಗ ನೋಡೋದಾದ್ರ, ಕಬ್ಬಿಣ ಅತ್ಯಂತ ಗಡುಸಾದ ಲೋಹ. ಇದು ದಕ್ಷಿಣ ಭಾರತದಲ್ಲಿ ತಾಮ್ರಕ್ಕೂ ಮೊದಲೇ ಬಳಕೆಯಲ್ಲಿತ್ತು. ಅಂದ್ರೆ ದಕ್ಷಿಣ ಭಾರತದೊಳಗೆ ಇದು ಇತ್ತು ಅಂತ. ಕಬ್ಬಿಣವು 3500 ವರ್ಷಗಳ ಹಿಂದೆಯೇ ದಕ್ಷಿಣ ಭಾರತದಲ್ಲಿ ಬಳಕೆಗೆ ಬಂದಿತ್ತು. ಈ ಕಾಲವನ್ನ ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಈ ಕಾಲವನ್ನು ಏನಂತಾರ? ಬೃಹತ್ ಶಿಲಾ ಸಂಸ್ಕೃತಿಯ ಕಾಲವೆಂದು ಕರೆಯುತ್ತಾರೆ. ಕಬ್ಬಿಣದ ಆಯುಧ ಮತ್ತು ಸಲಕರಣೆಗಳು ಕೃಷಿ ಹಾಗೂ ಕರಕುಶಲ ಉತ್ಪಾದನೆಯಲ್ಲಿ ನೆರವಾದವು. ಉತ್ತರ ಭಾರತದಲ್ಲಿ ಕಬ್ಬಿಣ ಬಳಕೆ ತೀವ್ರಗೊಂಡಂತೆ ಕೃಷಿ ಚಟುವಟಿಕೆಗಳು ಗರಿಗೆದರಿತು. ಇದರಿಂದ ಹೆಚ್ಚುವರಿ ಉತ್ಪಾದನೆ ಉಂಟಾಯಿತು. ಹೆಚ್ಚುವರಿ ಉತ್ಪಾದನೆಯನ್ನು ನಿಯಂತ್ರಿಸುವ ವರ್ಗ ಪ್ರಭುತ್ವವಾಗಿ 2600 ವರ್ಷಗಳ ಹಿಂದೆ ಉದಯವಾಯಿತು. ಅವುಗಳೇ ಗಣರಾಜ್ಯಗಳು. ಕಬ್ಬಿಣ ಯುಗ ಬಂದಾಗೆಲ್ಲ ನೋಡ್ರಿ ಎಷ್ಟೆಷ್ಟಾಯ್ತು. ಅನಂತರ ನಂದ, ಮೌರ್ಯ ಸಾಮ್ರಾಜ್ಯಗಳು ಪ್ರವರ್ಧಮಾನಕ್ಕೆ ಬಂದವು. ಕಬ್ಬಿಣ ಶಿಲಾಯುಗಕ್ಕೆ ಸೇರಿದ ಕರ್ನಾಟಕದ ಪ್ರಮುಖ ನೆಲೆಗಳೆಂದರೆ ಬನಹಳ್ಳಿ, ಹಿರೇಬೆನಕನಕಲ್ಲು, ಬ್ರಹ್ಮಗಿರಿ, ಕೊಪ್ಪ, ಹೆಗ್ಗಡೇಹಳ್ಳಿ, ಟಿ. ನರಸೀಪುರ, ಹಮ್ಮಿಗಿ, ಹಳ್ಳೂರು, ಜಡಿಗೇನಹಳ್ಳಿ, ಸಾವನದುರ್ಗ, ಕುರ್ತಿದುರ್ಗ, ಪಾಂಡವರ ದಿನ್ನೆ ಮೊದಲಾದವುಗಳು. ಇನ್ನ ಇದು ಇಷ್ಟು ನಿಮ್ದು ಪಾಠ ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡ್ರಿ. ಅಭ್ಯಾಸಗಳು. ಒಂದನೇದ್ದು, ಖಾಲಿ ಬಿಟ್ಟ ಸ್ಥಳವನ್ನ ಸೂಕ್ತ ಪದಗಳಿಂದ ಭರ್ತಿ ಮಾಡಿ. ಅಕ್ಷರಗಳ ಪರಿಚಯವೇ ಇಲ್ಲದ ಕಾಲಘಟ್ಟವನ್ನ ಏನಂತ ಕರೀತಾರ? ಪ್ರಾಗೈತಿಹಾಸಿಕ ಕಾಲ. ಪ್ರಾಗೈತಿಹಾಸಿಕ ಕಾಲ ಎನ್ನುತ್ತಾರೆ. ಸೂಕ್ಷ್ಮ ಶಿಲಾಯುಗವನ್ನ ಮಧ್ಯಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಿದ್ರು. ಸೂಕ್ಷ್ಮ ಶಿಲಾಯುಗವನ್ನ ಮಧ್ಯಶಿಲಾಯುಗವೆಂದು ಕರೆಯಲಾಗುವುದು. ಭಾರತ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಡ್ಯಾಶ್ ನೆಲೆಯಲ್ಲಿ ಕಂಡು ಬಂದಿವೆ. ಎಲ್ಲಿ? ಪಾಕಿಸ್ತಾನದ ಮೆಹರ್ಗಢ್,
ಮೆಹರ್ಗರ್, ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ. ಓಕೆ. ಇತಿಹಾಸದ ಪಿತಾಮಹ ಅಂದ್ರ ನೋಡಿದ್ವಿ, ಹೆರೋಡೋಟಸ್ ರನ್ನ ಕರೆಯುತ್ತಾರೆ. ಹೆರೋಡೋಟಸ್ ರನ್ನ ಕರೆಯುತ್ತಾರೆ. ಈ ಪ್ರಶ್ನೆ, ಕೆಳಗಿನ ಪ್ರಶ್ನೆಗಳಿಗೆ ಸೂಕ್ತ ಉತ್ತರ. ಇತಿಹಾಸದ 3 ಪ್ರಧಾನ ಕಾಲಗಳನ್ನ ತಿಳಿಸಿ. ನೋಡಿದ್ವಿ, ಮತ್ತ ಟೈಮ್ ಜಾಸ್ತಿ ಆಗ್ಬಿಡುತ್ತ. ನಮ್ಗೆ ಬೇಕಂದ್ರೆ ಇನ್ನೊಂದು ವಿಡಿಯೋ ಒಳಗೆ ನೋಡೋಣ ಅಂತ. ಇದಿಷ್ಟು ಈ ವಿಡಿಯೋದಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಒಂದು ಲೈಕ್ ಮಾಡಿ. ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನಮ್ಮ ವಿಡಿಯೋಗಳ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಅನ್ನ ಒತ್ತಿ. ಧನ್ಯವಾದಗಳು.